ದುನಿಯಾ ವಿಜಯ್ ಅವರು ಇಂಡಸ್ಟ್ರಿಗೆ ಬಂದಂತಹ ಸಂದರ್ಭದಲ್ಲಿ ಏನು ಅವರಿಗೆ ಒಂದು ರೆಡ್ ಕಾರ್ಪೆಟ್ ಇರಲಿಲ್ಲ. ಬೇರೆ ಯಾರಾದರೂ ಒಬ್ಬ ನಟ ಅವರ ಜಾಗದಲ್ಲಿ ಇದ್ದಿದ್ರೆ ಖಂಡಿತವಾಗ್ಲೂ ಒಂದು ಇಂಡಸ್ಟ್ರಿಯನ್ನ ಬಿಡ್ತಾ ಇದ್ರು, ಇಲ್ಲ ಅಂತಂದ್ರೆ ಬೇರೆ ಏನಾದ್ರೂ ಮಾಡ್ಕೊಂಡ್ಬಿಡ್ತಾ ಇದ್ರು. ಅವಮಾನ ಆಗಿರ್ಬೋದು, ಯಶಸ್ಸಾಗಿರ್ಬೋದು, ಏನೇ ಬಂದಿದ್ರು ಕೂಡ ಲೈಫಲ್ಲಿ ಅದೆಲ್ಲವನ್ನೂ ಕೂಡ ಮೆಟ್ಟಿ ನಿಂತಿರುವಂತಹ ಒಬ್ಬ ಧೀಮಂತ ನಟ. ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಸ್ಯಾಂಡಲ್ವುಡ್ನ ಸಲಗ ಅಂತಲೇ ಫೇಮಸ್ ಆಗಿರುವಂತಹ ನಟ ದುನಿಯಾ ವಿಜಯ್ ಕುಮಾರ್ ಅವರ ಬಗ್ಗೆ ನಾನಿವತ್ತು ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ದುನಿಯಾ ವಿಜಯ್ ಕುಮಾರ್ ಈ ಹೆಸರು ನಿಜಕ್ಕೂ ಸ್ಯಾಂಡಲ್ವುಡ್ಗೆ ಒಂದು ಶಕ್ತಿ ಇದ್ದಂತೆ. ದುನಿಯಾ ವಿಜಯ್ ಕುಮಾರ್ ಅವ್ರಿಗೆ ವಿಜಯ್ ಕುಮಾರ್ ಅಂತ ಕರೆದ್ರೆ ಬಹಳ ಪ್ರೀತಿ, ದುನಿಯಾ ಅಂತ ಕರೆದ್ರೆ ಅಷ್ಟಿಷ್ಟ ಆಗ್ತಿಲ್ಲ. ಈಗ ಸದ್ಯಕ್ಕೆ, ಈ ಹಿಂದೆ ಇಷ್ಟ ಆಗ್ತಿತ್ತು, ಆದರೆ ಈಗ ಇಷ್ಟ ಆಗ್ತಿಲ್ಲ. ನನ್ನನ್ನು ಸಿಂಪಲ್ ಆಗಿ ವಿಜಯ್ ಕುಮಾರ್ ಅಂತಲೇ ಕರೀರಿ ಅಂತ ಹೇಳಿ ದುನಿಯಾ ವಿಜಯ್ ಅವರು ಹೇಳ್ತಿರುವಂತಹದ್ದು. ಆದರೆ ದುನಿಯಾ ವಿಜಯ್ ಅವರ ಹೆಸರಿಗೆ ಇರುವಂತಹ ಒಂದು ಇಮೇಜ್ ಇದೆಯಲ್ಲ, ಆ ಇಮೇಜನ್ನು ಇವತ್ತು ಅವರು ಕಾಪಾಡ್ಕೊಂಡು ಬಂದಿದ್ದಾರೆ ಅಂತಂತಂದರೆ ಅದು ಅವರ ಶ್ರಮ, ಅವರ ಶ್ರದ್ಧೆ, ಅವರ ಪ್ರಾಮಾಣಿಕತೆ. ಯಾಕೆ ಈ ಮೂರು ಪದಗಳನ್ನು ನಾನು ಹೇಳ್ತೀನಿ ಅಂತಂದರೆ, ವಿಜಯ್ ಕುಮಾರ್ ಅವರು ಕೆಲಸದ ವಿಚಾರಕ್ಕೆ ಬಂತಂತಂದರೆ ಬಹಳ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ. ಇನ್ನು ಯಾರಿಗಾದರೂ ಮಾತು ಕೊಟ್ಟರೆ ಬಹಳ ಪ್ರಾಮಾಣಿಕತೆಯಿಂದ ಅದನ್ನು ನಡೆಸಿಕೊಳ್ಳುವಂತಹ ಒಬ್ಬ ವ್ಯಕ್ತಿ. ಇಂತಹ ವ್ಯಕ್ತಿಯ ಬಗ್ಗೆ ಕಳೆದ ಒಂದು ವಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದು ರೀತಿಯಲ್ಲಿ ಒಂದೊಂದು ಸಂದೇಶ, ಒಂದೊಂದು ರೀತಿಯಲ್ಲಿ ಒಂದಷ್ಟು ಪ್ರಶ್ನೆ ಹಾಕುವಂತಹ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಿದ್ದಾವೆ. ಅದು ಅವರ ಒಂದು ಪರ್ಸ್ನಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ, ಯಾಕೆಂತಂದರೆ ಅದು ಅವರ ವೈಯಕ್ತಿಕವಾದಂತಹ ವಿಚಾರ. ಆದರೆ ವಿಜಯ್ ಕುಮಾರ್ ಅವರು ಅಂದರೆ ದುನಿಯಾ ವಿಜಯ್ ಕುಮಾರ್ ಅವರು ಒಬ್ಬ ಸೆಲೆಬ್ರಿಟಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆ ವಿಚಾರವನ್ನು ಕೂಡ ನಾನಿಲ್ಲಿ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಬಯಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವಿಜಯ್ ಕುಮಾರ್ ಅವರು ಪಟ್ಟಿರುವಂತಹ ಶ್ರಮ, ವಿಜಯ್ ಕುಮಾರ್ ಅವರು ಇಂಡಸ್ಟ್ರಿಯಲ್ಲಿ ಅನುಭವಿಸಿದಂತಹ ನೋವು, ನಿಜಕ್ಕೂ ಬೇರೆ ಯಾರಾದರೂ ಒಬ್ಬ ನಟ ಅವರ ಜಾಗದಲ್ಲಿ ಇದ್ದಿದ್ರೆ ಖಂಡಿತವಾಗ್ಲೂ ಒಂದು ಇಂಡಸ್ಟ್ರಿಯನ್ನು ಬಿಡ್ತಾ ಇದ್ರು, ಇಲ್ಲ ಅಂತಂದರೆ ಬೇರೆ ಏನಾದರೂ ಮಾಡ್ಕೊಂಡ್ಬಿಡ್ತಾಯಿದ್ರು. ಆದರೆ ಅದೆಲ್ಲವನ್ನೂ ಕೂಡ ಅವಮಾನ ಆಗಿರ್ಬೋದು, ಯಶಸ್ಸಾಗಿರ್ಬೋದು, ಏನೇ ಬಂದಿದ್ರೂ ಕೂಡ ಲೈಫಲ್ಲಿ ಅದೆಲ್ಲವನ್ನೂ ಕೂಡ ಮೆಟ್ಟಿ ನಿಂತಿರುವಂತಹ ಒಬ್ಬ ಧೀಮಂತ ನಟ. ದುನಿಯಾ ವಿಜಯ್ ಅವರಿಗೆ ರಜನಿಕಾಂತ್ ಅಂತಂದರೆ ಬಹಳ ಪ್ರೀತಿ. ರಜನಿಕಾಂತ್ ಅವರ ಆದರ್ಶಗಳನ್ನು, ರಜನಿಕಾಂತ್ ಅವರ ಸಿನಿಮಾಗಳನ್ನು, ರಜನಿಕಾಂತ್ ಅವರ ಸಿಂಪಲ್ ಲೈಫನ್ನು ತುಂಬ ಇಷ್ಟಪಡುವಂತಹ ಒಬ್ಬ ನಟ. ಅದರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕಂಡ್ರೆ ಎಲ್ಲಿಲ್ಲದ ಪ್ರೀತಿ. ಅದರಲ್ಲೂ ಕೂಡ ಶಿವರಾಜ್ ಕುಮಾರ್, ಶಿವಣ್ಣ ಅಂತೇಳಿ ಬಹಳ ಪ್ರೀತಿಯಿಂದ ವಿಜಯ್ ಕುಮಾರ್ ಅವರು ಕರೀತಾರೆ. ಅವ್ರು ಕಂಡ್ರೆ ದುನಿಯಾ ವಿಜಯ್ ಅವರಿಗೆ ಎಲ್ಲಿಲ್ಲದ ಪ್ರೀತಿ. ಶಿವಣ್ಣ ಯಾವುದೇ ಒಂದು ಫಂಕ್ಷನ್ಗೆ ಕರೆದರೂ ಕೂಡ, ಅಥವಾ ಏನೇ ಒಂದು ಸಮಸ್ಯೆಯ ಬಗ್ಗೆ ಅಥವಾ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯ್ ಕುಮಾರ್ ಅವರಿಗೆ ಏನಾದರೂ ಕರೆ ಮಾಡಿದ್ರೆ ದುನಿಯಾ ವಿಜಯ್ ಅವರು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ತಕ್ಷಣ ಶಿವಣ್ಣ ಮುಂದೆ ಹಾಜರಾಗ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಗೌರವ ಕೊಡುವಂತಹ ಒಬ್ಬ ವ್ಯಕ್ತಿ. ಇಂತಹ ನಟನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ 3-4 ದಿನಗಳಿಂದ ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ಸುದ್ದಿಗಳು ವೈರಲ್ ಆಗ್ತಿರುವಂತಹದ್ದು. ಕೆಲವರು ಬೇಕಂತಲೇ ಸುದ್ದಿಗಳನ್ನು ವೈರಲ್ ಮಾಡ್ತಿರುವಂತಹದ್ದು, ಮತ್ತು ಕೆಲವರು ಒಂದಷ್ಟು ವ್ಯೂಸ್ಗೋಸ್ಕರ ಆದರೂ ಕೂಡ ಸುದ್ದಿಗಳನ್ನು ಮಾಡ್ತಿರುವಂತಹದ್ದು.
ಸುದ್ದಿ ಮಾಡೋದು ತಪ್ಪು ಅಂತ ಹೇಳಲ್ಲ, ಆದರೆ ರಿಯಾಲಿಟಿಯನ್ನು ಅರ್ಥ ಮಾಡಿಕೊಂಡು ಸುದ್ದಿ ಮಾಡಬೇಕು. ದುನಿಯಾ ವಿಜಯ್ ಅವರು ಇಂಡಸ್ಟ್ರಿಗೆ ಬಂದಂತಹ ಸಂದರ್ಭದಲ್ಲಿ ಏನು ಅವ್ರಿಗೆ ಒಂದು ರೆಡ್ ಕಾರ್ಪೆಟ್ ಇರಲಿಲ್ಲ, ಬಹಳ ಕಷ್ಟದಿಂದ ಬಂದಂಥವರು. ಇಂಡಸ್ಟ್ರಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅವರು ಅವಮಾನಗಳನ್ನು ಸಹಿಸಿಕೊಂಡು ಇವತ್ತು ಸಲಗ ರೀತಿ ಇಂಡಸ್ಟ್ರಿಯಲ್ಲಿ ನಿಂತ್ಕೊಂಡಿರುವಂತಹ ಒಬ್ಬ ಖ್ಯಾತ ನಟ. ದುನಿಯಾ ಅನ್ನೋ ಒಂದು ಸಿನಿಮಾ ಸ್ಯಾಂಡಲ್ವುಡ್ಗೆ ಅವರಿಗೆ ಅಂದರೆ ದುನಿಯಾ ವಿಜಯ್ ಕುಮಾರ್ ಅವರಿಗೆ ನೇಮು ಪೇಮು ತಂದು ಕೊಟ್ಟಂತಹ ಸಿನಿಮಾ. ಪೇಮ್ ಅಂದರೆ ಹಣ ತಂದು ಕೊಡ್ತಾ ಇಲ್ವಾ ಗೊತ್ತಿಲ್ಲ, ಆದರೆ ಅಂದರೆ ದುನಿಯಾ ವಿಜಯ್ ಅವರಿಗೆ, ನಿರ್ಮಾಪಕರಿಗೆ ಹಣ ಆಗಿರ್ಬೋದು, ಆದರೆ ದುನಿಯಾ ವಿಜಯ್ ಅವರಿಗೆ ಹಣ ತಂದು ಕೊಡ್ತಾ ಇಲ್ವಾ ಗೊತ್ತಿಲ್ಲ, ಹೆಸರು ಮಾತ್ರ ತಂದು ಕೊಡ್ತು. ಅದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಸಿನಿಮಾಗಳಲ್ಲಿ ಅವರು ಆ್ಯಕ್ಟ್ ಮಾಡಿದರು, ಖಳನಟನ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದರು. ಆದರೆ ಅವರಿಗೆ ಅತಿ ಹೆಚ್ಚು ಬೇಡಿಕೆ ಸಿಕ್ಕಂತಹ ಅಥವಾ ಅತಿ ಹೆಚ್ಚು ಮನ್ನಣೆ ಸಿಕ್ಕಂತಹ ಸಿನಿಮಾ ಯಾವುದಾದ್ರೂ ಇದೆ ಅಂತಂತಂದರೆ ಅದು ದುನಿಯಾ. ಆ ಸಿನಿಮಾ ಮೂಲಕ ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸಿದಂತಹ ದುನಿಯಾ ವಿಜಯ್ ಈಗ ಒಂದಷ್ಟು ವಿಚಾರಗಳಲ್ಲಿ ಅಂದರೆ ಅವರ ವೈಯಕ್ತಿಕ ವಿಚಾರಗಳಲ್ಲಿ ಸುದ್ದಿ ಆಗ್ತಿರುವಂತಹದ್ದು. ಈಗಾಗಲೇ ದುನಿಯಾ ವಿಜಯ್ ಅವರಿಗೆ ನಾಗರತ್ನ ಅನ್ನೋ ಹೆಂಡತಿ ಕೂಡ ಇದ್ದಾರೆ. ಅವರಿಗೆ ಅವರ ಮತ್ತೆ ಅಂದರೆ ದುನಿಯಾ ವಿಜಯ್ ಹಾಗೂ ನಾಗರತ್ನ ಅವರ ನಡುವೆ ಒಂದಷ್ಟು ಇಶ್ಯೂ ಕೂಡ ಆಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲವೂ ಕೂಡ ಏನಾಯಿತು ಅಂತೇಳಿ ನಿಮಗೆಲ್ಲವೂ ಕೂಡ ಗೊತ್ತಿದೆ. ಅದಾದ ನಂತರ ಅವರ ಲೈಫಲ್ಲಿ ಕೀರ್ತಿ ಅನ್ನೋ ಮಹಿಳೆ ಕೂಡ ಬರ್ತಾರೆ. ಅಂದರೆ ಅವರು ಕೂಡ ಅವರ ಜೊತೆಯಲ್ಲಿ ಇಲ್ಲ ಅನ್ನೋ ಒಂದಷ್ಟು ಚರ್ಚೆಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂಥದ್ದು. ಅವ್ರ ಜೊತೆ ಇದರೋ ಇಲ್ವೋ ಅನ್ನೋದ್ರ ಬಗ್ಗೆ ಒಂದು ದುನಿಯಾ ವಿಜಯ್ ಹೇಳಬೇಕು, ಇಲ್ಲ ಅಂತಂದರೆ ಕೀರ್ತಿ ಅವರು ಹೇಳಬೇಕಾಯಿತು. ಆದರೆ ಅವರಿಬ್ಬರು ಕೂಡ ಅವರ ಪಾಡಿಗೆ ಅವರು ಕೆಲಸಗಳನ್ನು ಮಾಡಿಕೊಂಡಿದ್ದಾರೆ, ಅವರವರದೇ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ಕೆಲವರು ಒಂದಷ್ಟು ವಿಚಾರಗಳ ಬಗ್ಗೆ, ಅವರ ಒಂದು ಪರ್ಸ್ನಲ್ ವೈಯಕ್ತಿಕವಾದಂತಹ ಒಂದಷ್ಟು ವಿಚಾರಗಳ ಬಗ್ಗೆ ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಿರುವಂಥದ್ದು. ಇದು ದುನಿಯಾ ವಿಜಯ್ ಅವ್ರಿಗೆ ಒಂದಷ್ಟು ಬೇಜಾರ ಕೂಡ ಆಗಿರ್ಬೋದು. ಆದರೆ ಆ ಮನುಷ್ಯ ಇಂತಹ ವಿಚಾರಗಳಿಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಲೈಫಲ್ಲಿ ಏನೇ ಬಂದರೂ ಕೂಡ ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಳುವಂತಹ ವ್ಯಕ್ತಿ, ಜೊತೆಗೆ ತುಂಬ ಹಾರ್ಡ್ ವರ್ಕರ್ ಕೂಡ. ಈಗಾಗಲೇ ಸಲಗ ಆಗಿರ್ಬೋದು, ಭೀಮಾ ಆಗಿರ್ಬೋದು, ಒಂದಷ್ಟು ನೇಮು ಪೇಮು ತಂದುಕೊಟ್ಟಂತಹ ಸಿನಿಮಾಗಳು. ಕೇವಲ ಸ್ಯಾಂಡಲ್ವುಡ್ ಮಾತ್ರ ಅಲ್ಲ, ಟಾಲಿವುಡ್ಡಲ್ಲೂ ಕೂಡ ತನ್ನದೇ ಆದಂತಹ ಒಂದು ಹೆಸರನ್ನು ಬಿಲ್ಡ್ ಮಾಡಲಿಕ್ಕೆ ಹೊರಟಿರುವಂತಹ ಒಬ್ಬ ನಟ. ಇಂತಹ ನಟನ ಬಗ್ಗೆ, ಅವರ ಒಂದಷ್ಟು ವೈಯಕ್ತಿಕ ವಿಚಾರಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವುದು, ಅದು ಎಲ್ಲೋ ಒಂದು ಕಡೆ ಅವರಿಗೆ ಒಂದಷ್ಟು ಬೇಜಾರಾಗಿರಬಹುದು. ಆದರೆ ಇಲ್ಲಿ ನಾನು ಏನು ಹೇಳೋದಕ್ಕೆ ಬಯಸ್ತೀನಿ ಅಂತಂತಂದರೆ, ಖಾಸಗಿ ವಿಚಾರಗಳು, ವೈಯಕ್ತಿಕವಾದಂತಹ ವಿಚಾರಗಳು, ಅದು ಅವರವರೇ ಅದನ್ನು ಬಗೆಹರಿಸ್ಕೊಳ್ತಾರೆ. ಆದರೆ ಒಬ್ಬ ಸೆಲೆಬ್ರಿಟಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರ ಹೆಸರನ್ನು ತಂದುಕೊಂಡು ಅವರ ಹೆಸರಿಗೆ ಡ್ಯಾಮೇಜ್ ಮಾಡುವಂತಹ ಒಂದು ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು. ಇಲ್ಲಿ ನಾನು ದುನಿಯಾ ವಿಜಯ್ ಅವರು ಪರವಾಗಿ ಮಾತನಾಡ್ತಾ ಇದ್ದೀನಿ ಅಂತ ಅಲ್ಲ. ಯಾಕೆಂತಂದರೆ ಆ ವ್ಯಕ್ತಿ ಇವತ್ತಿಗೂ ಕೂಡ ತುಂಬ ಹಾರ್ಡ್ ವರ್ಕ್ ಮಾಡಿ ಇಂಡಸ್ಟ್ರಿಯಲ್ಲಿ ತನ್ನದೇ ಆದಂತಹ ಒಂದು ಹೆಸರನ್ನು ಮಾಡಿರುವಂತಹ ವ್ಯಕ್ತಿ. ಸೊ ಅಂತಹ ವ್ಯಕ್ತಿಯ ಬಗ್ಗೆ ಅಂದರೆ ಒಂದಷ್ಟು ವಿಚಾರಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತಹದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ನಾನು ಕೂಡ ದುನಿಯಾ ವಿಜಯ್ ಅವ್ರನ್ನ ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಅವರು ಕೂಡ ಇದನ್ನು ತುಂಬ ತಮಾಷೆಯಾಗಿ ತೆಗೆದುಕೊಂಡಿದ್ದಾರೆ. ಅಂದರೆ ಇಂತಹ ವಿಚಾರಗಳು ಈ ಹಿಂದೆಯೂ ಕೂಡ ಸಾಕಷ್ಟು ಬಂದಿದ್ದಾವೆ. ಸೊ ಈಗ ಕೂಡ ಬರ್ತಾ ಇದ್ದಾವೆ. ಸೊ ನಾನು ಇದ್ರ ಬಗ್ಗೆ ಹೆಚ್ಚು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ನನ್ನ ಕೆಲಸ, ನಾನು ಏನು ಮಾಡಬೇಕು, ನನ್ನ ಮುಂದಿನ ಪ್ರಾಜೆಕ್ಟ್ಗಳೇನು ಅಥವಾ ನನ್ನ ಮುಂದಿನ ಕನಸುಗಳೇನು, ಆ ವಿಚಾರದ ಬಗ್ಗೆ ಮಾತ್ರ ನಾನು ಫೋಕಸ್ ಮಾಡ್ತೀನಿ. ಇನ್ನು ಉಳಿದಂತೆ ಯಾರ್ಯಾರು ಮಾತನಾಡ್ಕೊಳ್ತಿದ್ದಾರೋ ಅವರು ಅದನ್ನು ಎಂಜಾಯ್ ಮಾಡಲಿ ಅನ್ನೋ ಒಂದು ಅರ್ಥದಲ್ಲಿ ಅವರು ಕಮೆಂಟ್ ಕೂಡ ಮಾಡಿದ್ದಾರೆ ದುನಿಯಾ ವಿಜಯ್ ಅವರು. ಸೊ ಹಾಗಾಗಿ ಅವರ ಒಂದು ಕನಸಿನ ಬಗ್ಗೆ ಅಥವಾ ಅವರ ಒಂದು ಪ್ರಾಜೆಕ್ಟ್ಗಳ ಬಗ್ಗೆ ಜನ ಅವರಿಗೆ ಆಶೀರ್ವಾದ ಮಾಡಬೇಕೇ ವಿನಃ ಅದನ್ನು ಬಿಟ್ಟು ಅವರ ವೈಯಕ್ತಿಕ ವಿಚಾರಗಳನ್ನು ಚರ್ಚೆ ಮಾಡೋದು ಅಥವಾ ಅವರ ಒಂದು ಖಾಸಗಿ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ರೀತಿಯಾಗಿ ಪೋರ್ಟ್ರೇ ಮಾಡೋದು, ಇದು ಸರಿಯಲ್ಲ ಅನ್ನೋದು ನಮ್ಮ ಒಂದು ವಿಚಾರ. ಎಸ್, ಇದು ಈ ಕ್ಷಣದ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನೇ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.